ಧರ್ಮಸ್ಥಳ ಬುರುಡೆ ಕೇಸ್ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ. ಈ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೂ ಬಂದು ತಲುಪಿದೆ. ಇಂತಹ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ಬಂದಂತಹ ಚಿನ್ನಯ್ಯ ನಾನಿಲ್ಲಿ ಶವಗಳನ್ನ ಹೂತಿದ್ದೀನಿ, ನಾನು ಬುರುಡೆಯನ್ನ ತೋರಿಸ್ತೀನಿ ಅಂತ ಹೇಳಿ ಅನೇಕ ಕಡೆಗಳಲ್ಲಿ ಸಮಾಧಿಯನ್ನು ಅಗಿಸಿದ್ದ. ಆದರೆ ಎಲ್ಲೂ ತಲೆಬುರುಡೆ ಸಿಕ್ಕಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಬುರುಡೆ ಪ್ರಕರಣ ಗಾಲಿ ಜನಾರ್ದನ ರೆಡ್ಡಿಯ ಬುರುಡೆಗೂ ಕೂಡ ಸುತ್ತಕೊಂಡಿದೆ. ಹಾಗಾದ್ರೆ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ಯಾರು? ಆ ಕೇಸ್ನಲ್ಲಿ ಏನೇನು ಇದೆ? ರೆಡ್ಡಿಯ ಆರೋಪ ಏನಾಗಿತ್ತು? ಇದಕ್ಕೆ ರೆಡ್ಡಿ ಹೇಳಿದ್ದೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇವತ್ತು ಧರ್ಮಸ್ಥಳ ಅಂತಂದ್ರೆ ಮಂಜುನಾಥನ ಮಹಿಮೆ ಕೇವಲ ಕರ್ನಾಟಕಕ್ಕೆ ಅಲ್ಲ, ಇಡೀ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯಾಗಿರುವಂಥದ್ದು. ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ಕಳಂಕ ತಗೊಂಡು ಬರೋದಕ್ಕೆ ಏನೆಲ್ಲ ಷಡ್ಯಂತ್ರಗಳು ಮಾಡಿದ್ದಾರೆ. ಆದರೆ ಸ್ವಾಮಿ ತನ್ನ ಮಹಿಮೆ ಜಗತ್ತಿಗೆ ತೋರಿಸೋದಕ್ಕೆ ಇಂಥ ಒಂದು ಘಟನೆಗಳು ಆಗ್ತಾ ಇರ್ಬೋದು ಅಂತ ಕೂಡ ಅನಿಸುತ್ತೆ ನಾನು. ಇವತ್ತು ತಮಿಳುನಾಡಲ್ಲಿ ಆ ಚಿನ್ನಯ್ಯ ಅನ್ನೋನು ಕಳೆದ 11-12 ವರ್ಷಗಳಿಂದ ಅಲ್ಲೇ ವಾಸ ಇದ್ದಾನೆ. ಅವನ್ನ ಟ್ರೈನ್ ಮಾಡಿ ಇಲ್ಲಿ ಕರ್ಕೊಂಡು ಬಂದರು ಅಂತ ನಾನು ಹೇಳಿದ್ದೆ. ನಾನು ಇವತ್ತು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಆಗಿರುವಂಥ ಒಬ್ಬ ಶಶಿಕಾಂತ್ ಸೆಂಥಿಲ್ ಅನ್ನೊಬ್ಬ AS ರಾಜೀನಾಮೆಯನ್ನು ಕೊಟ್ಟು ಇವತ್ತೇನು ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ನಾನು ಅವರ ಕೈವಾಡದ ಬಗ್ಗೆ ನಾನು ಶಂಕೆ ವ್ಯಕ್ತಪಡಿಸ್ತೇನೆ. ಈ ಒಂದು SIT ಪ್ರಕರಣದಿಂದ ಇದೆಲ್ಲ ಸುಳ್ಳಿನ ಕಂತೆ ಅಂತ ಬಂದಿದ್ದೆ. ಆದರೆ ಇವರು ಹಿಂದೆ ಇರುವಂಥ ಒಂದು ಶಕ್ತಿಗಳು ಯಾರು? ಇದಕ್ಕೆ ನಾವು ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ SITಯಿಂದ ಸಾಧ್ಯ ಇಲ್ಲ. ಹೊರ ರಾಜ್ಯಗಳಿಗೆ ಹೋಗಿ ಅವ್ರು ಎಂಕ್ವೈರಿ ಮಾಡಲಿಕ್ಕೆ, ಹೊರ ದೇಶಗಳಿಗೆ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಕೇವಲ CBI ಮತ್ತು NIAಗೆ ಮಾತ್ರ ಸಾಧ್ಯ. ಖಂಡಿತವಾಗ್ಲೂ ಕೂಡ NIA CBIಗೆ ಎಂಕ್ವೈರಿ ಕೊಡಲೇಬೇಕು. ಇದೇ ಮಾತು ರೆಡ್ಡಿ ಆಡಿದಾಗಿದೇ ಮಾತು ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಬರೀ ರಾಜ್ಯ ರಾಜಕಾರಣ ಮಾತ್ರವಲ್ಲ, ಪಕ್ಕದಲ್ಲಿರೋ ತಮಿಳುನಾಡು ರಾಜ್ಯದ ರಾಜಕೀಯದಲ್ಲೂ ಸಂಚಲನ ಮೂಡಿಸಿತ್ತು. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಅದ್ಯಾವಾಗ ಗಾಲಿ ಜನಾರ್ದನ ರೆಡ್ಡಿ ಎಂಟ್ರಿ ಕೊಟ್ರು, ಹಾಗಾಗಿಡೀ ಈ ಬುರುಡೆ ಪ್ರಕರಣ ಮತ್ತೊಂದು ರೀತಿಯಲ್ಲಿ ತಿರುವು ಪಡೆದಿತ್ತು. ಆ ತಿರುವಿಗೆ ಕಾರಣವೇ ರೆಡ್ಡಿ ಕೊಟ್ಟಂತಹ ಈ ಹೇಳಿಕೆ. ಇವತ್ತು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಆಗಿರುವಂಥ ಒಬ್ಬ ಶಶಿಕಾಂತ್ ಸೆಂಥಿಲ್ ಅನ್ನೊಬ್ಬ AS ರಾಜೀನಾಮೆಯನ್ನು ಕೊಟ್ಟು ಇವತ್ತೇನು ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ನಾನು ಅವರ ಕೈವಾಡದ ಬಗ್ಗೆ ನಾನು ಶಂಕೆ ವ್ಯಕ್ತಪಡಿಸ್ತೇನೆ. ಬೆಂಕಿ ಹೊತ್ಕೊಂಡಿದೆ. ರೆಡ್ಡಿ ಆಡಿದ ಈ ಮಾತು ಈಗ ಬುರುಡೆ ಪ್ರಕರಣದಲ್ಲಿ ಬೆಂಕಿ ಹೊತ್ಕೊಂಡಿದೆ. ರೆಡ್ಡಿ ಮಾಡಿದ ಆರೋಪಕ್ಕೆ ರೊಚ್ಚಿಗೆದ್ದ ಶಶಿಕಾಂತ್ ಸೆಂಥಿಲ್ ಇದೀಗ ರೆಡ್ಡಿ ವಿರುದ್ಧ ಸಮರಕ್ಕೆ ಇಳಿದಿದ್ದಾರೆ. ಸಮಾಧಿಯೊಳಗಿನ ಬುರುಡೆ ಪ್ರಕರಣ ಇದೀಗ ರಾಜಕೀಯ ಲೋಕದಲ್ಲೂ ಕದನಕ್ಕೆ ಕಾರಣವಾಗಿ ಬಿಟ್ಟಿದೆ. ಅಷ್ಟಕ್ಕೂ ರೆಡ್ಡಿ ವರ್ಸಸ್ ಸೆಂಥಿಲ್ ನಡುವಿನ ಬುರುಡೆ ಸಮರದ ಅಸಲಿಯತ್ತು ಏನಿದು? ಸೆಂಥಿಲ್ ವರ್ಸಸ್ ರೆಡ್ಡಿ ನಡುವಿನ ಬುರುಡೆ ಸಮರ ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ನನ್ನ ಮೇಲೆ ಅನ್ನೆಸೆಸರಿಯಾಗಿ ಬೇಸ್ಲೆಸ್, ಪೊಲಿಟಿಕಲಿ ಮೋಟಿವೇಟೆಡ್, ರೆಕ್ಲೆಸ್ ಅಲಿಗೇಷನ್ ಮಾಡಿರುವುದರಿಂದ ಅವರ ಮೇಲೆ ನಾನು ಕ್ರಿಮಿನಲ್ ಡಿಫಮೇಷನ್ ಹಾಕಿದ್ದೀನಿ. ಲಾಸ್ಟ್ ಟೈಮ್ ನಾನು ಅವರನ್ನು ನೋಡಿರೋದು ಅವರ ಕೇಸಲ್ಲಿ ನಾನು ಈ CEC ಮತ್ತೆ ಬಹುಶಃ CBIಗೆ ಅಸಿಸ್ಟ್ ಮಾಡಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಇಡೀ ದೇಶದಲ್ಲಿ ಕರ್ನಾಟಕ ಕೆಟ್ಟ ಹೆಸರು ತಂದವರು ಅವರು. ಇವತ್ತು 7 ವರ್ಷ ಜೈಲು ಶಿಕ್ಷಣೆಯಲ್ಲಿ ಕನ್ವಿಕ್ಷನ್ ಸ್ಟೇ ಆಗಿ ಬಂದಿದ್ದಾರೆ. ಇನ್ನು ಸಾವಿರಾರು ವಿಷಯಗಳು ಹೇಳ್ತಾ ಹೋಗಬಹುದು. ಕ್ರೈಮ್ಗಳು ಲಿಸ್ಟ್ ಮಾಡಿದ್ರೆ ಅದು ಒಂದು ಪೇಜಲ್ಲಿ ಬರಲ್ಲ. ಎಸ್, ಆ ಕಡೆ ತಮಿಳುನಾಡು MP ಶಶಿಕಾಂತ್ ಸೆಂಥಿಲ್ ರೆಡ್ಡಿ ವಿರುದ್ಧ ಕಾನೂನು ಸಮರಕ್ಕೆ ಇಳಿದಿದ್ದಾರೆ. ಎತ್ತ ಗಾಲಿ ಜನಾರ್ದನ ರೆಡ್ಡಿ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಗುಡುಕ್ತಾಗಿದ್ದಾರೆ. ಇವರಿಬ್ಬರನ್ನು ಹೀಗೆ ಮಾತಿನಲ್ಲೇ ಬಡಿದಾಡುವಂತೆ ಮಾಡಿದ್ದು ಬುರುಡೆ ಪುರಾಣ. ಧರ್ಮಸ್ಥಳದ ಬುರುಡೆ ಪುರಾಣ, ಚಿನ್ನಯ್ಯ ಹೊತ್ತು ತಂದಿದ್ದ ಆ ಬುರುಡೆ ಪುರಾಣ. ಎಸ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆವತ್ತು ಧರ್ಮಸ್ಥಳದ ಮಣ್ಣಿಗೆ ಕಾಲಿಟ್ಟ ಚಿನ್ನಯ್ಯ ಪೊಲೀಸ್ ಸ್ಟೇಷನ್ಗೆ ಮುಖ ಮುಚ್ಕೊಂಡು ಬಂದು ಬುರುಡೆ ಪುರಾಣವನ್ನ ಬಿಚ್ಚಿಟ್ಟಿದ್ದ.
ಅಷ್ಟರಲ್ಲಾಗಲೇ ಬುರುಡೆ ಕಥೆ ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿದ್ರಿಂದ ಪೊಲೀಸರು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ರು. ಸರ್ಕಾರ ಕೂಡ ಬುರುಡೆ ಪ್ರಕರಣವನ್ನ ಎಸ್ಐಟಿಗೆ ವಹಿಸಿತ್ತು. ಯಾವಾಗ ಎಸ್ಐಟಿ ಬುರುಡೆ ಪ್ರಕರಣದ ತನಿಖೆಗೆ ಇಳಿಯಿತು, ಆಗ್ಲೇ ನೋಡಿ ಸಮಾಧಿಗಳನ್ನ ಅಗೆಯೋದಕ್ಕೆ ಶುರು ಮಾಡಿದ್ದು. ಒಂದಲ್ದಾಗೆರಡಲ್ಲ, ಬರೋಬ್ಬರಿ 17 ಕಡೆ ಅಗೆದಿದ್ದ ಎಸ್ಐಟಿ ಟೀಮು ಬುರುಡೆ ಸಿಗಬಹುದು ಅಂತ ಅಂದುಕೊಂಡಿತ್ತು. ಆದ್ರೆ ಆ ಬುರುಡೆ ಸಿಗಲೇ ಇಲ್ಲ. ಬುರುಡೆ ಕಥೆ ಒಂದ್ ಕಡೆಗಿರ್ಲಿ, ಶವಗಳ ಕಳೆ ಬರಹವೂ ಸಿಗಲಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ದಾವಾದ್ರು ಧರ್ಮಸ್ಥಳ ಭಾಗದ ಸರಣಿ ಸಾವಿಗೆ ಸಂಬಂಧಿಸಿದ ಕೇಸುಗಳಿಗೆ ಅವು ಲಿಂಕ್ ಆಗಿರ್ಲಿಲ್ಲ. ಹಿಂಗಾಗಿ ಧರ್ಮಸ್ಥಳ ಭಾಗದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇನೆ, ನಾನೇ ಆ ಹೆಣಗಳನ್ನೆಲ್ಲ ಸಮಾಧಿ ಮಾಡಿದ್ದೇನೆ ಅಂತೆಲ್ಲ ಕತೆ ಕಟ್ಟಿದ್ದ ಚಿನ್ನಯ್ಯನ ಮೇಲೇನೆ ಪೊಲೀಸರಿಗೆ ಡೌಟ್ ಬರೋದಕ್ಕೆ ಶುರುವಾಗಿತ್ತು. ಆ ಡೌಟ್ ಅಲ್ಲದೆ ಚಿನ್ನಯ್ಯನ ಹಿಸ್ಟ್ರಿ ಕೆದಕಿದಾಗ ಒಂದೊಂದೇ ಸತ್ಯ ಬಯಲಾಗೋದಕ್ಕೆ ಶುರುವಾಯ್ತು ನೋಡಿ. ಆ ಸತ್ಯ ಸೀದಾ ಹೋಗಿ ಮುಟ್ಟಿದ್ದು ದೆಹಲಿಗೆ, ಅಲ್ಲಿಂದ ತಮಿಳುನಾಡಿಗೆ, ಈಗ ಪಕ್ಕದಲ್ಲಿರೋ ಕೇರಳಕ್ಕೆ. ಅದರಲ್ಲೂ ಧರ್ಮಸ್ಥಳದ ಕೇಸಿನ ಕರಿನೆರಳು ಇದೀಗ ಬಿದ್ದಿರೋದು ತಮಿಳುನಾಡಿನ ಎಂಪಿ ಶಶಿಕಾಂತ್ ಸೆಂಥಿಲ್ ಮೇಲೆ. ಶಶಿಕಾಂತ್ ಸೆಂಥಿಲ್ ತಮಿಳುನಾಡಿನ ಎಂಪಿ, ಕಾಂಗ್ರೆಸ್ ಸರ್ಕಾರದ ಎಂಪಿಯನ್ನ ಕರ್ನಾಟಕದಲ್ಲಿರೋ ಬಿಜೆಪಿ ಪಕ್ಷದ ಶಾಸಕ ಕೆರಳಿಸಿದ್ದ. ಶಶಿಕಾಂತ್ ಸೆಂಥಿಲ್ ಮೇಲೆ ಬುರುಡೆ ಆರೋಪ ಮಾಡಿದ್ದ ಅವರೇ ಗಾಲಿ ಜನಾರ್ದನ ರೆಡ್ಡಿ. ಇವತ್ತು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿರುವಂಥ ಒಬ್ಬ ಶಶಿಕಾಂತ್ ಸೆಂಥಿಲ್ ಅನ್ನೊಬ್ಬ AS ರಾಜೀನಾಮೆಯನ್ನು ಕೊಟ್ಟು ಇವತ್ತೇನು ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ನಾನು ಅವರ ಕೈವಾಡದ ಬಗ್ಗೆ ನನ್ನ ಶಂಕೆ ವ್ಯಕ್ತಪಡಿಸ್ತೇನೆ. ಎಸ್, ತಮಿಳುನಾಡಿನ ಎಂಪಿ ಶಶಿಕಾಂತ್ ಸೆಂಥಿಲ್ ಮೇಲೆ ಗಾಲಿ ಜನಾರ್ದನ ರೆಡ್ಡಿ ನೇರವಾಗಿ ಆರೋಪ ಮಾಡಿದ್ರು. ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ, ಬುರುಡೆ ಚಿನ್ನಯ್ಯನ ಗ್ಯಾಂಗಿನ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದರು. ಶಶಿಕಾಂತ್ ಸೆಂಥಿಲ್ ಈ ಹಿಂದೆ ಕರ್ನಾಟಕದಲ್ಲಿ DC ಆಗಿದ್ದರು, ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿದ್ದರು. ಹೀಗೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿದ್ದ ಶಶಿಕಾಂತ್ ಸೆಂಥಿಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇರಳ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. MP ಆಗಿಯೂ ಆಯ್ಕೆಯಾಗಿದ್ದಾರೆ. ಇಂಥ ಶಶಿಕಾಂತ್ ಸೆಂಥಿಲ್ ಅವರನ್ನ ಬುರುಡೆ ಚಿನ್ನಯ್ಯನ ಗ್ಯಾಂಗ್ ಮೀಟ್ ಆಗಿತ್ತು ಅನ್ನೋ ಆರೋಪದ ಜೊತೆಗೆ ಬುರುಡೆ ಗ್ಯಾಂಗ್ಗೆ ಸೆಂಥಿಲ್ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪಿಸಿದ್ರು. ರೆಡ್ಡಿ ಮಾಡಿದ ಈ ಆರೋಪ ಶಶಿಕಾಂತ್ ಅವರನ್ನ ಕೆರಳಿಸಿದೆ. ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ಕೊತ ಅಂತ ಕುದಿಯುವಂತೆ ಮಾಡಿದೆ. ಇಷ್ಟೇ ಅಲ್ಲ, ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ನನ್ನ ಮೇಲೆ ಅನ್ನೆಸೆಸರಿಯಾಗಿ ಬೇಸ್ಲೆಸ್ ಪೊಲಿಟಿಕಲಿ ಮೋಟಿವೇಟೆಡ್ ರೆಕ್ಲೆಸ್ ಅಲಿಗೇಷನ್ ಮಾಡಿರುವುದರಿಂದ ಅವರ ಮೇಲೆ ನಾನು ಕ್ರಿಮಿನಲ್ ಡಿಫಮೇಷನ್ ಹಾಕಿದ್ದೀನಿ. ಲಾಸ್ಟ್ ಟೈಮ್ ನಾನು ಅವರನ್ನು ನೋಡಿರೋದು ಅವರ ಕೇಸಲ್ಲಿ ನಾನು ಈ CEC ಮತ್ತೆ ಬಹುಶಃ CBIಗೆ ಅಸಿಸ್ಟ್ ಮಾಡಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಇಡೀ ದೇಶದಲ್ಲಿ ಕರ್ನಾಟಕ ಕೆಟ್ಟ ಹೆಸರು ತಂದವರು ಅವರು. ಇವತ್ತು 7 ವರ್ಷ ಜೈಲು ಶಿಕ್ಷಣೆಯಲ್ಲಿ ಕನ್ವಿಕ್ಷನ್ ಸ್ಟೇ ಆಗಿ ಬಂದಿದ್ದಾರೆ. ಇನ್ನು ಸಾವಿರಾರು ವಿಷಯಗಳು ಹೇಳ್ತಾ ಹೋಗಬಹುದು, ಕ್ರೈಮ್ಗಳು ಲಿಸ್ಟ್ ಮಾಡಿದ್ರೆ ಅದು ಒಂದು ಪೇಜಲ್ಲಿ ಬರಲ್ಲ. ಸೊ ಅಂತ ವ್ಯಕ್ತಿ ಅವರ ಉದ್ದೇಶ ಏನಿರ್ತದೆ ನಾನು ಹೇಗೆ ಗೆಸ್ ಮಾಡೋಕ್ಕಾಗ್ತದೆ? ಬಾಯಿದೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೆ ಮಾತಾಡ್ಬೇಕಂದ್ರೆ ಏನ್ ಕತೆ, ಏನೇ ಅವ್ರಿಗೆ ಒಂದು ಚೂರು ಇರಲಿ. ನಾನು ತಮಿಳ್ನಾಡು ಹೌಸಲ್ಲಿ ಇದ್ದೀನಿ, ನನ್ನ ಮನೆಯಲ್ಲಿ ಒಂದು ತಲೆ ಬುರುಡೆ ತಗೊಂಡು ಬಂದು ಕೊಟ್ಟಿರುವುದೆಲ್ಲ ಎಂತ ಕತೆ ಇದು? ಇದೆಲ್ಲ ಏನೋ ಒಂದು ಸೀರಿಯಲ್ ತಗೊಳ್ಬಹುದು ಇದೆಲ್ಲ ಇಟ್ಕೊಂಡು. ಕರ್ನಾಟಕ ಜನರ ಇಂಟೆಲಿಜೆನ್ಸ್ ಅನ್ನು ನೀವು ಟೆಸ್ಟ್ ಮಾಡ್ತಾ ಇದ್ರಿ, ಇದು ಮಾಡಬೇಡ. ಯಾವ್ದಾದ್ರೂ ಒಂದು ಒಳ್ಳೆಯ ವಿಷಯಗಳಿದ್ರೆ ಅಥವಾ ಹಾಫ್ ಟ್ರೂತ್ ಕೂಡ ಇದ್ರೆ ಹೇಳ್ಬಹುದು. ನೀವು ಹಾಫ್ ಟ್ರೂತ್ ಇದ್ರೆ ಕೂಡ ಜನ ಮತ್ತೆ ಮುಳಿದದ್ದು ಮುಳಿಸ್ಬಿಡ್ತಾರೆ. ನೀವು ಕಂಪ್ಲೀಟ್ ಕತೆಗಳು ಮನೆ ಕಣ್ಮುಚ್ಚಿ ಏನು ನಿಮ್ಗೆ ಡ್ರೀಮ್ ಅಲ್ಲಿ ಬಂದದೆಲ್ಲ ಹೇಳಿದ್ರೆ ಆಗಲ್ಲ. ಕೇಳಿಸ್ಕೊಂಡ್ರಲ್ಲ, ರೆಡ್ಡಿ ಹೇಳ್ತಿರೋದೆಲ್ಲ ಸುಳ್ಳು, ಕಟ್ಟು ಕಥೆ, ಅಪ್ಪಟ ಸುಳ್ಳು, ಸಂಪೂರ್ಣ ಸುಳ್ಳು. ಆ ಸುಳ್ಳಲ್ಲಿ ಸ್ವಲ್ಪವಾದ್ರೂ ಸತ್ಯ ಆಗಿದ್ದಿದ್ರೆ ಜನರಿಗೆ ಅರ್ಥ ಆಗಿರೋದು. ಅರ್ಥನಾದ್ರೂ ಸತ್ಯ ಆಗಿರಬೇಕಿತ್ತು. ಆದ್ರೆ ಸಣ್ಣ ಗೆಳೆಯಷ್ಟು ಸತ್ಯವಿಲ್ಲ. ನನ್ನನ್ನ ಬುರುಡೆ ಗ್ಯಾಂಗ್ ಭೇಟಿಯಾಗಿದ್ದೆಲ್ಲ ಸುಳ್ಳು ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳ್ತಾಗಿರೋ ಶಶಿಕಾಂತ್ ಸೆಂಥಿಲ್ ನನಗೆ ದೆಹಲಿಯಲ್ಲಿ ಮನೇನೇ ಇಲ್ಲ ಅಂದ ಮೇಲೆ ಹೆಂಗೆ ಮನೆಯಲ್ಲಿ ಭೇಟಿಯಾಗಿದ್ದೀನಿ ಅಂತಾರೆ ಅಂತ ದೆಹಲಿ ಮನೆ ಸತ್ಯವನ್ನ ಬೆಚ್ಚಿಟ್ಟಿದ್ರು. ಇನ್ನು ಡೆಲ್ಲಿಯಲ್ಲಿ ಮನೇನೆ ಕೊಟ್ಟಿಲ್ಲ. ಈ ಸರ್ಕಾರ 1 ವರ್ಷ ಆಗಿ ಒಂದು MP ಇನ್ನೂ ಮನೆನೇ ಕೊಟ್ಟಿಲ್ಲ. ನಾನು ಇನ್ನೂ ತಮಿಳ್ನಾಡು ಹೌಸಲ್ಲಿ ಇದ್ದೀನಿ.
ಮತ್ತೆ ತಲೆಬುರುಡೆ ಎಲ್ಲೇ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಜನಾರ್ದನ್ ರೆಡ್ಡಿಗೆ ಚೆನ್ನಾಗಿ ಗೊತ್ತಿರಬೇಕು. ಕೇಸ್ ಹಾಕಿದ್ದಾರೆ. ರೆಡ್ಡಿ ವಿರುದ್ಧ ಶಶಿಕಾಂತ್ ಸೆಂಥಿಲ್ ಕೇಸ್ ಹಾಕಿದ್ದಾರೆ. ಜನಾರ್ದನ ರೆಡ್ಡಿ ಮಾಡಿರೋ ಆರೋಪಗಳು ಸುಳ್ಳು ಆರೋಪ ಮಾಡಿ ನನ್ನ ತೇಜೋವಧೆ ಮಾಡಲು ಯತ್ನಿಸಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಶಿಕಾಂತ್ ಸೆಂಥಿಲ್ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಯಾವಾಗ ಶಶಿಕಾಂತ್ ಸೆಂಥಿಲ್ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ರು, ಗಾಲಿ ಜನಾರ್ದನ ರೆಡ್ಡಿ ಇನ್ನಷ್ಟು ಕೆರಳಿದ್ರು. ಇವತ್ತು ಅದೇ ಶಶಿಕಾಂತ್ ಸೆಂಥಿಲ್ ಬಂದು ಬೆಂಗಳೂರಲ್ಲಿ ನಮ್ಮ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಕೇಸನ್ನು ಕೂಡ ಅವರು ಇವತ್ತು ಮಾಡಿದರು. ಶಶಿಕಾಂತ್ ಸೆಂಥಿಲ್ ಮಾನನಷ್ಟ ಮೊಕದ್ದಮೆ ಕೇಸು ಆಗಿದ್ದು ಒಂದು ಕಡೆ ಇದೆ, ಆದರೆ ಇವತ್ತು ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾರೆ, ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕೋರ್ಟ್ ಮತ್ತು ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರೊಬ್ಬ ಮಾಜಿ IAS ಅಧಿಕಾರಿಯಾಗಿ, ಅವರಿಗೆ ಒಂದು ಪಾರ್ಲಿಮೆಂಟ್ ಮೆಂಬರ್ ಆಗಿ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಅಂದರೆ ಅವರು ಇವತ್ತು NIA ಮತ್ತು CBI ಇನ್ವೆಸ್ಟಿಗೇಷನ್ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನನಷ್ಟ ಮೊಕದ್ದಮೆ ಕೇಸ್ ಅವರು ಹಾಕಿರಬೇಕು. ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು CBI ಮತ್ತು NIA ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗ್ಯ ಆಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದ್ರೆ ಅವ್ರನ್ನ ನಾವು ಮೆಚ್ಕೋಬಹುದು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವ್ರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡ್ತಾರೆ, ಅದಾಗಿಲ್ಲ. ಶಶಿಕಾಂತ್ ಸೆಂಥಿಲ್ ತಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಅನ್ನೋ ವಿಚಾರ ರೆಡ್ಡಿ ಕಿವಿಗೆ ಬೀಳ್ತಾಗಿದ್ದಂತೆ ಗಾಲಿ ಜನಾರ್ದನ ರೆಡ್ಡಿ ಅಕ್ಷರಶಃ ಕೆಂಡಾಮಂಡಲರಾದ್ರು. ನನ್ನ ಮೇಲೆ ಶಶಿಕಾಂತ್ ಸೆಂಥಿಲ್ ಕೇಸ್ ಹಾಕಿದ್ದಾರೆ, ಆದ್ರೆ ಅದಕ್ಕಿಂತ ಮೊದಲು ಈ ಬುರುಡೆ ಕೇಸನ್ನ CBIಗೆ NIAಗೆ ಕೊಡೋದಕ್ಕೂ ಮನವಿ ಮಾಡಬೇಕಿತ್ತು. NIA CBI ಬಂದಿದ್ರೆ ಈ ಕೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಅಂತ ಹೇಳೋ ಮೂಲಕ ಶಶಿಕಾಂತ್ ಸೆಂಥಿಲ್ ವಿರುದ್ಧ ಇನ್ನಷ್ಟು ಮತ್ತಷ್ಟು ರೊಚ್ಚಿಗೆದ್ದಿದ್ರು ರೆಡ್ಡಿ. ಈ ಒಂದು SIT ಪ್ರಕರಣದಿಂದ ಇದೆಲ್ಲ ಸುಳ್ಳಿನ ಕಂತೆ ಅಂತ ಬಂದಿದೆ. ಆದರೆ ಇವರು ಹಿಂದೆ ಇರುವಂಥ ಒಂದು ಶಕ್ತಿಗಳು ಯಾರು? ಇದಕ್ಕೆ ನಾವು ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ SITಯಿಂದ ಸಾಧ್ಯ ಇಲ್ಲ. ಹೊರ ರಾಜ್ಯಗಳಿಗೆ ಹೋಗಿ ಅವರು ಎಂಕ್ವೈರಿ ಮಾಡಲಿಕ್ಕೆ, ಹೊರ ದೇಶಗಳಿಗೆ ಹೋಗ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಕೇವಲ CBI ಮತ್ತು NIAಗೆ ಮಾತ್ರ ಸಾಧ್ಯ. ಖಂಡಿತವಾಗ್ಲೂ ಕೂಡ NIA CBIಗೆ ಎಂಕ್ವೈರಿ ಕೊಡಲೇಬೇಕು. ಹೀಗೆ ಧರ್ಮಸ್ಥಳದ ಬುರುಡೆ ಕೇಸು ಇದೀಗ ರಾಜಕಾರಣಿಗಳನ್ನ ಸುತ್ತಕೊಳ್ತಿದೆ. ದೆಹಲಿಗೆ ಹೋಗಿ ಕೇರಳವನ್ನು ಸುತ್ತಿ ತಮಿಳುನಾಡಿನಲ್ಲೂ ಬುರುಡೆಯ ನೆರಳು ಓಡಾಡಿದೆ ಅನ್ನೋದು NIA ಟೀಮ್ಗೆ ಅನುಮಾನ ಬಂದಿದೆ. ಹಿಂಗಾಗಿ ಬುರುಡೆ ಕೇಸಿನ ಹಿಂದೆ ಯಾರದ್ದೆಲ್ಲ ಷಡ್ಯಂತ್ರ ನಡೆದಿದೆ ಅನ್ನೋದರ ಕುರಿತು ತೀವ್ರ ತನಿಖೆ ಮಾಡ್ತಿದ್ದಾರೆ. ಬುರುಡೆ ಪ್ರಕರಣದಲ್ಲಿ A1 ಆರೋಪಿಯಾಗಿರೋ ಚಿನ್ನಯ್ಯನನ್ನ ಬೆಂಡೆತ್ತಿದ್ದಾರೆ ತನಿಖಾಧಿಕಾರಿಗಳು. ಹಿಂಗಾಗಿ ಬುರುಡೆ ಎಲ್ಲಿಂದ ಬಂತು, ಯಾರು ತಂದುಕೊಟ್ಟಿದ್ದು ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆ. ಆದ್ರೆ ಚಿನ್ನಯ್ಯ ಹೇಳಿದ ಹೆಸರು ಕರೆಕ್ಟೋ ಇಲ್ವೋ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿಕೊಳ್ಳೋದಕ್ಕೆ T. ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣನವರವರನ್ನು SIT ಟೀಮ್ ವಿಚಾರಣೆ ನಡೆಸಿದೆ. SIT ಅಧಿಕಾರಿಗಳು ಗಿರೀಶ್ ಮಟ್ಟಣ್ಣನವರ್ ಮತ್ತು T. ಜಯಂತ್ ಇಬ್ಬರನ್ನು ಎದುರಾಬದುರ ಕೂರಿಸಿಕೊಂಡು ಬುರುಡೆ ಕಥೆಯನ್ನ ಓಪನ್ ಮಾಡಿದ್ದಾರೆ. ಚಿನ್ನಯ್ಯಗೆ ಬುರುಡೆ ಕೊಟ್ಟಿದ್ದು ಯಾರು, ಎಲ್ಲಿಂದ ತಂದಿದ್ದು ಅನ್ನೋದೆಲ್ಲವನ್ನು SIT ಟೀಮು ಕೆದಕ್ತಾಗಿದೆ. ಹೀಗೆ ತನಿಖಾಧಿಕಾರಿಗಳು ಬುರುಡೆ ಹಿಂದಿನ ಷಡ್ಯಂತ್ರವನ್ನ ಬಯಲು ಮಾಡ್ತಾಗಿರಬೇಕಾದ್ರೇನೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರೋ ಷಡ್ಯಂತ್ರ. ಕೇರಳ MP ಕೈವಾಡಾಗಿದೆ, ವಿದೇಶದಿಂದ ಫಂಡಿಂಗ್ ಬಂದಿದೆ ಅಂತೆಲ್ಲ BJP ಆರೋಪ ಮಾಡೋದಕ್ಕೆ ಶುರು ಮಾಡಿತ್ತು. ಇಷ್ಟೇ ಅಲ್ಲ, ಈ ಪ್ರಕರಣವನ್ನ NIA ತನಿಖೆಗೆ ಕೊಡಬೇಕು, CBI ಬರಬೇಕು ಅಂತೆಲ್ಲ ಆಗ್ರಹಿಸಿತ್ತು BJP. ಈಗ ಏನಲ್ಲ NIA ತನಿಖೆ ಏನು ಮಾಡ್ಬೇಕು, ಇದನ್ನು ಒಮ್ಮೆ ಕ್ಲಿಯರ್ ಮಾಡ್ರಿ. ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನು ಚರ್ಚೆ ಮಾಡೋದು. ಇದರ ಸಂಪೂರ್ಣ ತನಿಖೆಯನ್ನ NIA ಮತ್ತು CBI ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಿಸಿ
ಬಿಜೆಪಿ ನಾಯಕರು ಈ ಪ್ರಕರಣವನ್ನ ಎನ್ಐಎಗೆ ಕೊಡಿ ಅಂತ ಒತ್ತಾಯಿಸ್ತಾ ಇರೋ ಟೈಮಲ್ಲೇ ಗಾಲಿ ಜನಾರ್ದನ ರೆಡ್ಡಿ ಒಂದು ಹೆಜ್ಜೆ ಮುಂದೆ ಹೋಗಿ ತಮಿಳುನಾಡಿನ ಎಂಪಿ ಶಶಿಕಾಂತ್ ಸೆಂಥಿಲ್ ಅವರ ಕರಿ ನೆರಳಿದೆ ಅಂತ ಆರೋಪಿಸಿದ್ರು. ಬುರುಡೆ ಟೀಮು ಶಶಿಕಾಂತ್ ಅವರನ್ನ ಸಂಪರ್ಕ ಮಾಡಿತ್ತು ಅಂತೆಲ್ಲ ಹೇಳಿಕೆ ನೀಡಿದ್ರು. ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿದ ಶಶಿಕಾಂತ್ ಸೆಂಥಿಲ್ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಇನ್ನು ರೆಡ್ಡಿ ಮೇಲೆ ದಾಖಲಾಗಿರೋ ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನ ನ್ಯಾಯಾಲಯವು ಇದೇ 11ನೇ ತಾರೀಕು ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಹಿಂಗಾಗಿ ರೆಡ್ಡಿ ಆರೋಪ ಸತ್ಯನಾ ಸುಳ್ಳ? ನಿಜಕ್ಕೂ ಬುರುಡೆ ಪ್ರಕರಣದಲ್ಲಿ ಕಾಣದ ಕೈಗಳು ಇವೆ ಎಂದಾದರೆ ಯಾರದ್ದು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ. ಇದರ ಜೊತೆಗೆ ಬುರುಡೆ ಸತ್ಯವನ್ನ ಬುಡದಿಂದ ಕೆದಕ್ತಾಗಿರೋ ಎಸ್ಐಟಿ ಟೀಮು ಕೂಡ ಚಿನ್ನಯ್ಯ ಮತ್ತು ಆತನ ಹಿಂದಿರೋ ಬುರುಡೆ ಗ್ಯಾಂಗಿನ ಹೆಜ್ಜೆ ಗುರುತುಗಳನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ. ಮಂಗಳೂರಿನ ಹೋಟೆಲ್ನಲ್ಲಿ ಮಾಡಿದ ಪ್ಲಾನ್ ನಿಂದ ಹಿಡಿದು ಬುರುಡೆ ಗ್ಯಾಂಗ್ ಎಲ್ಲೆಲ್ಲಿ ಓಡಾಡಿತ್ತು, ಯಾರನ್ನೆಲ್ಲ ಭೇಟಿ ಮಾಡಿತ್ತು, ಆ ಭೇಟಿ ನಂತರ ಏನೇನಾಯ್ತು, ಇವರಿಗೆ ದುಡ್ಡು ಎಲ್ಲೆಲ್ಲಿಂದ ಬಂದಿತ್ತು ಅನ್ನೋದೆಲ್ಲವನ್ನು ಎಸ್ಐಟಿ ಇಂಚಿಂಚಾಗಿ ಕೆದಕ್ತಾಗಿದೆ. ಹಿಂಗಾಗಿ ಆದಷ್ಟು ಬೇಗನೆ ಎಸ್ಐಟಿ ಈ ಬುರುಡೆ ಗ್ಯಾಂಗಿನ ಷಡ್ಯಂತ್ರವನ್ನ ಶೀಘ್ರದಲ್ಲೇ ಬಯಲು ಮಾಡಲಿದೆ ಅನ್ನೋದು ಜನರ ಅಭಿಲಾಷೆಯಾಗಿದೆ.